ನಿಮ್ಗೆ ಈ ಪ್ರಾಣಿ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಂಬಕ್ಕೆ ಆಗಲ್ಲ. ಇದು ಒಂದು ಎಕ್ಸಾಟಿಕ್ ಅನಿಮಲ್. ಇದು ಹುಟ್ಟಿದಾಗ ₹1 ಕಾಯಿನ್ ಅಷ್ಟು ಸೈಜ್ ಇರುತ್ತೆ. ನೀವು ಇದನ್ನ ಮನೆಯಲ್ಲಿ ಸಾಕ್ಬಹುದು. ಇದರ ಹೆಸರು ರೆಡ್ ಇಯರ್ ಸ್ಲೈಡರ್ ಟರ್ಟಲ್ ಅಂತ. ಇದು ಎಷ್ಟು ಕ್ಯೂಟ್ ಇರುತ್ತೆ ಅಂತಂದ್ರೆ ಆಹಾ, ಪ್ರತಿಯೊಬ್ಬರಿಗೂ ಸಾಕ್ಬೇಕು ಅಂತ ಆಸೆ ಆಗುತ್ತೆ. ಆದ್ರೆ ನಮ್ಮ ಲೋಕಲ್ ವೈಲ್ಡ್ ಲೈಫ್ ಅಂದ್ರೆ ಸುತ್ತಮುತ್ತ ಇರೋ ಆಮೆಗಳು, ಕಪ್ಪೆಗಳು, ಸಣ್ಣ ಸಣ್ಣ ಮೀನುಗಳು, ಗಿಡಗಳಿಗೆ ಇದು ಒಂಥರ ಡೆವಿಲ್ ಇದ್ದಂಗೆ. ಯಾರಿಗೂ ಇವನು ಒಂದ್ಸತಿ ಕ್ಯೂಟ್ ಅಂತಾನೆ, ಒಂದ್ಸತಿ ಡೆವಿಲ್ ಅಂತಾನೆ ಅಂತೀರಾ. ನೀವು ಈ ಆಮೆನ ಸಣ್ಣದಿದ್ದಾಗ ತರ್ತೀರಾ, 3 ವರ್ಷ ಆದ್ಮೇಲೆ ಸಖತ್ ದೊಡ್ಡದಾಗುತ್ತೆ. ಹತ್ರದಲ್ಲೆಲ್ಲ ಹೋಗಿ ಬಿಟ್ಟು ಬರ್ತೀರಾ. ಬಿಟ್ಟು ಬಂದ್ಮೇಲೆ ಈ ಆಮೆ ಆ ಜಾಗನ ರೂಲ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿರೋ ಲೋಕಲ್ ವೈಲ್ಡ್ ಲೈಫ್ ಗಳ ಆಹಾರನ ಇದು ತಿಂದು ಖಾಲಿ ಮಾಡುತ್ತೆ. ಕೆಲವೊಂದ್ ಬಾರಿ ಆ ವೈಲ್ಡ್ ಲೈಫ್ ನ ಆಹಾರ ಕೂಡ ಮಾಡ್ಕೊಳ್ಳುತ್ತೆ. ತನ್ನ ಮುಂದಿನ ಸಂತತಿನ ಚೆನ್ನಾಗಿ ಬೆಳೆಸುತ್ತೆ. ಅಲ್ಲಿಗೆ ಗೊತ್ತಿಲ್ದೇನೋ ನಮ್ಮ ಪ್ರಕೃತಿಯ ಸಮತೋಲನ ನಾವೇ ಹಾಳು ಮಾಡ್ತಾ ಇದೀವಿ. ಈ ತರ ಆಗ್ಬಾರ್ದು ಅಂತಂದ್ರೆ ಈ ಆಮೆನ ಸಾಕ್ಲೇಬೇಡಿ ಅಂತ ಹೇಳಲ್ಲ, ಆದ್ರೆ ಸಾಯೋ ತನಕ ಜೊತೆಲಿ ಇಟ್ಕೊಳ್ಳಿ ಅಷ್ಟೇ. ಇದೇ ತರ ಇವಾಗ ಇನ್ನೊಂದು ಎಕ್ಸಾಟಿಕ್ ಪ್ರಾಣಿ ನಮ್ಮ ಸುತ್ತಮುತ್ತ ಹರಡೋ ಚಾನ್ಸಸ್ ಇದೆ. ಅದು ಯಾವ ಪ್ರಾಣಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಗೆಸ್ ಮಾಡಿ. ಈ ತರ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.